ಮೇಷರಾಶಿ. ಮೇಷರಾಶಿಯಲ್ಲಿರತಕ್ಕಂಥವರಿಗೆ ಇವತ್ತಿನ ದಿವಸ ಸ್ವಲ್ಪ ಖರ್ಚು ವ್ಯಯ ಜಾಸ್ತಿ ಆಗತಕ್ಕಂಥದ್ದು. ನಮಗೆ ಅವಶ್ಯಕತೆ ಇದೆಯೋ ಇಲ್ವೋ, ಆದರೆ ಖರ್ಚು ಮಾತ್ರ ಅದು ಜಾಸ್ತಿ ಆಗತಕ್ಕಂಥದ್ದು. ಯಾವುದೇ ಇನ್ನು ಎಡಕಣ್ಣಿಗೆ ಸ್ವಲ್ಪ ಅದು ಕುಣಿಯುವಂಥದ್ದು. ಅಂದರೆ ಎಡಕಣ್ಣು ಗಂಡಸರಿಗಾದರೆ ಸ್ವಲ್ಪ ಏನೋ ಒಂದು ರೀತಿಯಲ್ಲಿ ಅಶುಭ ಅಂತ ಅರ್ಥ. ಅದೇ ಹೆಂಗಸರಿಗಾದರೆ ಶುಭ ಅಂತ, ಶುಭ ಸೂಚನೆ ಹೇಳತಕ್ಕಂಥದ್ದು. ಅದು ಆ ಒಂದು ಸೂಚನೆಯನ್ನು ಕೊಡತಕ್ಕಂಥದ್ದು. ಹಾಗೆ ಭೂ ವ್ಯವಹಾರದಲ್ಲಿ ಇವತ್ತಿನ ದಿವಸ ಲಾಭ ಇರತಕ್ಕಂಥದ್ದು. ಅಂದರೆ ಯಾವುದೇ ರೀತಿಯಾದಂಥ ರಿಯಲ್ ಎಸ್ಟೇಟ್ ಉದ್ಯಮದವರಿಗೆ ಅಥವಾ ಪೆಟ್ರೋಲ್ ಉದ್ಯಮದವರಿಗೂ ಕೂಡ, ಇನ್ನು ಎಲ್ಲ ರೀತಿಯಲ್ಲಿ ಹೋಟೆಲ್ ಉದ್ಯಮದವರಿಗೂ ಕೂಡ ವಿಶೇಷವಾಗಿ ಇವತ್ತಿನ ದಿವಸ ಲಾಭ ಇರತಕ್ಕಂಥ ದಿವಸ. ಹಾಗೆ ಯಾಕಂದರೆ ಆದಷ್ಟು ಇವತ್ತಿನ ದಿವಸ ಯಾಗ ಯಜ್ಞದಲ್ಲಿ ಭಾಗವಹಿಸ್ತಕ್ಕಂಥ ಒಂದು, ಅಥವಾ ದಾನ ಧರ್ಮದಲ್ಲಿ ಭಾಗವಹಿಸ್ತಕ್ಕಂಥ ಒಂದು, ವಿಶೇಷವಾಗಿ ಇವತ್ತಿನ ದಿವಸ ನಮಗೆ ಆ ಪುಣ್ಯ ಸಂಪಾದನೆಯನ್ನು ಮಾಡಲಿಕ್ಕೆ ಅನುಕೂಲವಾಗುವಂಥ ವಾತಾವರಣ ಇರತಕ್ಕಂಥದ್ದು. ಯಾಕೆಂದರೆ ನಮಗೆ ಎಲ್ಲ ದಿವಸವೂ ಪುಣ್ಯ ಸಂಪಾದನೆ ಮಾಡಲಿಕ್ಕೆ ಆಗೋದಿಲ್ಲ. ಒಂದೊಂದು ದಿವಸ ಒಂದೊಂದು ಥರ ಮನಸ್ಸು ಇರುತ್ತದೆ. ಹಾಗಾಗಿ ಆದರೆ ಇವತ್ತು ನಮಗೆ ಆ ಒಂದು ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಮನಸ್ಸು ಉತ್ಸಾಹದಿಂದ ಇರತಕ್ಕಂಥದ್ದು. ಒಂದೊಂದು ದಿವಸ ನಮಗೇನಾಗ್ತದೆ ಅಂತಂದರೆ ಯಾವುದೇ ಕೆಲಸ ಮಾಡಲಿಕ್ಕೂ ಕೂಡ ನಮಗೆ ಆಲಸ್ಯ, ಎಲ್ಲ ಕುಳಿತುಕೊಂಡಿದ್ದ ಎದ್ಕೊಳ್ಳಿಕ್ಕೆ ಆಲಸ್ಯ, ಆ ಥರದಲ್ಲಿ ಆಲಸ್ಯ ಇರತಕ್ಕಂಥದ್ದು. ಆದರೆ ಇವತ್ತಿನ ದಿವಸ ನಾವು ಅಂದುಕೊಂಡಂಥ ಕೆಲಸ ಆಗತಕ್ಕಂಥದ್ದು. ಹಾಗಾಗಿ ವಿಶೇಷವಾಗಿ ಮಕ್ಕಳಿಗೆ ಅನುಕೂಲ ಇರತಕ್ಕಂಥದ್ದು. ಅಂದರೆ ಯಾವುದೇ ಅಭ್ಯಾಸದ ವಿಷಯದಲ್ಲಿ ಇರಬಹುದು, ಬೇರೆ ಬೇರೆ ರೀತಿಯಲ್ಲಿ ಓದುವಾಗ ನೆನಪು ಇರತಕ್ಕಂಥ ಒಂದು ವಾತಾವರಣ, ಅಥವಾ ನಾವು ಹೆಚ್ಚಿಗೆ ಓದಬೇಕು ಹೇಳುವಂಥ ಒಂದು ವಾತಾವರಣ ಇರತಕ್ಕಂಥದ್ದು. ಹಾಗಾಗಿ ಇವತ್ತಿನ ದಿವಸ ಮಹಾಲಕ್ಷ್ಮಿಯ ಪ್ರಾರ್ಥನೆಯನ್ನು ಮಾಡುವುದರಿಂದ ಅನುಕೂಲ ಇರತಕ್ಕಂಥದ್ದು.